ಹಾಯ್, ನಾನು ನಿಮ್ಮ ಸುನೀತಾ. ನಾನಿಲ್ಲಿ ಒಂದು 300 ಗ್ರಾಮ್ನಷ್ಟು ಎಳೆ ಚೌಳಿಕಾಯನ್ನು ಸೋಸಿಟ್ಕೊಂಡು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಹುರಿತಾ ಇದ್ದೀನಿ ರೀ. ಇದಕ್ಕೆ ಎಣ್ಣೆ ಬೆಣ್ಣೆ ಏನೂ ಹಾಕಿಲ್ಲ, ಹಾಗೆ ಡ್ರೈ ಚೌಳಿಕಾಯನ್ನು ನಾನು ಹುರಿತಿದ್ದೀನಿ ರೀ. ಇದನ್ನು ನಾವು ಕಣ್ಣು ಬರಂಗೆ ಸ್ವಲ್ಪ ಕಪ್ಪಾದಂಗೆ ಹುರಿಬೇಕು ರೀ. ಚೆನ್ನಾಗಿ ಹುರಿದ ಮೇಲೆ ನಾವಿಲ್ಲಿ ಏನು ಮಾಡಿದ್ವಿ ಅಂದರೆ ಒಂದು ಪ್ಯಾನನ್ನು ಬಿಸಿಗಿಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆಯನ್ನು ನಾವು ಹಾಕಿದ್ವಿ ರೀ. ಎಣ್ಣೆ ಕಾದ ನಂತರ ನಾವೇನು ಮಾಡಿದ್ವಿ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ನಾವು ಹಾಕಿದ್ವಿ ಮತ್ತು ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿದ್ವಿ. ಆಮೇಲೆ ಒಂದು ಉಳ್ಳಾಗಡ್ಡಿಯನ್ನು ಸಣ್ಣಗೆ ಹೆಚ್ಕೊಂಡು ಇದಕ್ಕೆ ಒಗ್ಗರಣೆಗೆ ನಾವು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ವಿ. ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿ ಬೇಯಬೇಕು, ಆವಾಗ ನಾವು ಇದು ಪಲ್ಯ ಚೆನ್ನಾಗಿ ಆಗುತ್ತೆ. ಅರ್ಧಂಬರ್ಧ ಹಸಿ ಇದ್ದಾಗ ನಾವು ಚೌಳಿಕಾಯಿನ ಹಾಕಬಾರ್ದು. ಆಮೇಲೆ ಹುರಿದಿಟ್ಕೊಂಡಂಥ ಚೌಳಿಕಾಯಿನ ನಾವು ಈರುಳ್ಳಿ ಒಗ್ಗರಣೆಯಲ್ಲಿ ನಾವು ಹಾಕಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಎಲ್ಲ ಒಗ್ಗರಣೆ ಈರುಳ್ಳಿ ಎಲ್ಲ ಹೊಂದ್ಕೊಂಡಂಗೆ ಚೌಳಿಕಾಯಿ ಹೊಂದ್ಕೊಂಡಂಗೆ ಹಾಕಬೇಕು. ನಂತರ ಒಂದು 1/4 ಚಮಚದಷ್ಟು ಅರಿಶಿಣ ಪುಡಿಯನ್ನು ಹಾಕಿದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ. ಆಮೇಲೆ 1/2 ಸ್ಪೂನ್ ಗುರೋಳ್ಳು ಪುಡಿ. ಈ ಚೌಳಿಕಾಯಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಗುರೋಳ್ಳು ಪುಡಿನೇ ಹಾಕಬೇಕು, ಚೆನ್ನಾಗಿರುತ್ತೆ. ಆಮೇಲೆ ಒಂದು 1/4 ಕಪ್ನಷ್ಟು ನಾವು ಹುಣಸೆ ರಸ ಹಾಕಿ ಚೆನ್ನಾಗಿ ತಿರುವಾಡಿದೆ. ಆಮೇಲೆ 1 ಸ್ಪೂನಷ್ಟು ಹಸೆ ಖಾರನ ಹಾಕಿದೆ. ಹಸೆ ಖಾರ ಅಥವಾ ಪಲ್ಯದ ಖಾರ ಅಂತಾರೆ ನಮ್ಮ ಕಡೆ, ನೀವು ಏನು ಬೇಕಾದರೂ ಅಂದ್ಕೊರಿ. ಹಸೆ ಖಾರನ ಅಂದ್ಕೊರಿ, ಪಲ್ಯದ ಖಾರನ ಅಂದ್ಕೊರಿ. ಆಮೇಲೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ 1-2 ನಿಮಿಷ ಇದನ್ನು ಸಣ್ಣಗೆ ಉರಿ ಒಳಗೆ ಸ್ವಲ್ಪ ಕೊತ್ತಂಬರಿ ಮೇಲೆ ಉದುರಿಸಿ ಮುಚ್ಚಳ ಮುಚ್ಚಿ ನಾನು ಬೇಯಾಗಿಬಿಟ್ಟೆ. ನಾನು ಇದೇ ಥರ ಚೌಳಿಕಾಯಿ ಪಲ್ಯ ಮಾಡಿದ್ದು ನಿಮಗಿಷ್ಟ ಆಯ್ತು ಅಂತಂದರೆ ನೀವು ಮಾಡ್ಕೊರಿ. ಇದು ಹಳ್ಳಿ ಸ್ಟೈಲ್ ಚೌಳಿಕಾಯಿ ಪಲ್ಯ ಇದೆ, ನೀವು ಮಾಡ್ಕೊರಿ ಮನೆಯಲ್ಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಂತ್ರಿ.